ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಹೇರ್ ಆಯಿಲ್ನ ತೋರಿಸ್ತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ ನೋಡಿ ಕ್ಲೀನಾಗಿ. ಇದು ಮೆಂತೆ, ಅರಿಶಿಣದ ಕೊಂಬು, ಬೆಟ್ಟದ ನೆಲ್ಲಿಕಾಯಿ, ದಾಸವಾಳದ ಎಲೆ, ಕರಿಬೇವಿನ ಸೊಪ್ಪು ನೋಡಿ. ಕರಿಬೇವಿನ ಸೊಪ್ಪು, ದಾಸವಾಳದ ಎಲೆ ಎರಡು ಒಂದರಲ್ಲೇ ಇದೆ. 5 ರಿಂದ 6 ಈರುಳ್ಳಿ, 2 ಬೋಲು ನಾನು ದಾಸವಾಳದ ಹೂವು ತೊಗೊಂಡಿದ್ದೀನಿ ನೋಡಿ. ಇಷ್ಟು ಐಟಮ್ಸು ನಾನು ಇವತ್ತು ಹೇರ್ ಆಯಿಲ್ಗೆ ಹಾಕ್ತಾ ಇರೋದು. ಒಂದು ಬಾಣಲಿ ತುಂಬ ದಪ್ಪ ಇರಬೇಕು. ತೆಳು ಇದ್ದರೆ ಅದು ಹಾಕಿರೋ ಐಟಮ್ಸ್ ಎಲ್ಲ ಸೀದೋಗುತ್ತೆ ಅಂತ ಅಂದ್ಬಿಟ್ಟು ದಪ್ಪಕ್ಕಿರೋದು ಬಾಣಲಿ ತೊಗೊಂಡೆ. 2 ಬೋಲು ಕೊಕೊನೆಟ್ ಆಯಿಲು, 2 ಬೋಲ್ ಕೊಕೊನೆಟ್ ಆಯಿಲ್ ತೊಗೊಂಡೆ. ನಿಮಗೆ ಇದ್ರ 4 ಬೋಲ್ಸ್ ಹಾಕಬೇಕು ಅಂದರೆ ಇವಾಗ ನಾನು ತೋರಿಸಿದ್ರದೆಲ್ಲ 1:2 ಹಾಕಿ. ಇದು ಮೆಸರ್ಮೆಂಟು ಹೀಗೆ ಬರಬೇಕು, ಇಲ್ಲಾಂದರೆ ನಮಗೆ ರಿಸಲ್ಟ್ ಅಷ್ಟು ಬರಲ್ಲ. ಅದಕ್ಕೋಸ್ಕರ ಇದು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಆಯಿಲ್ಗೆ ಹಾಕ್ತಾಯಿದ್ದೀನಿ. ಇದು ಫ್ಲೇಮ್ ಮಾತ್ರ ತುಂಬ ಸಿಮ್ ಆಗಿರಬೇಕು, ಹೈ ಫ್ಲೇಮ್ ಇರಬಾರ್ದು. ಇದು ಮೇನಾಗಿ ಗ್ಯಾಪ್ನ ಇಟ್ಕೊಳ್ಳಿ. ಆಮೇಲೆ ಈರುಳ್ಳಿನೂ ಅಷ್ಟೇ ಕಟ್ ಮಾಡಿ ಹಾಕ್ಕೊಂಡೆ. ಅರಿಶಿಣದ ಕೊಂಬು, ಇದು ಅರಿಶಿಣದ ಕೊಂಬು ಮೇನಾಗಿ 1 ಅಲ್ಲ 2, ನೀವು ಎಷ್ಟು ಹಾಕ್ತೀರಾ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಇದು ಯಾಕೆ ಅಂತಂದರೆ ಮೇನು ಹೇರ್ ಫಾಲ್ಗೆ, ಮದರ್ಸ್ ಹೇರ್ಸು, ರೂಟ್ಸು ಯಾರಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಮದರ್ ಹೇರ್ ಯಾವಾಗ ಡ್ಯಾಮೇಜ್ ಆಗುತ್ತೆ ನಮಗೆ ಹೆಲ್ತಿ ಹೇರ್ ಬೆಳೆಯಲ್ಲ. ಈ ಹೆಲ್ತಿ ಹೇರ್ ಬೆಳೆಯೋಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಅಪ್ಲೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಹೇಳಿ, ತುಂಬ ರಿಸಲ್ಟ್ ಇರುತ್ತೆ. ಇವಾಗ ಮೆಂತೆ ಹಾಕ್ತಾಯಿದ್ದೀನಿ ನೋಡಿ. ಇದು 2 ಸ್ಪೂನ್ ಮೆಂತೆ ತೊಗೊಂಡೆ. ಮೆಂತೆ 2 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ನೋಡಿ ನೊರೆ ಹೇಗೆ ಬರ್ತಾಯಿದೆ ಅಂತ. ಇದು ನೊರೆ ಎಲ್ಲ ಕ್ಲೀನಾಗಿ ಸಿಮ್ಮಲ್ಲೇ ಇಟ್ಟಿರೋದ್ರಿಂದ ನೀಟಾಗಿ ಹೋಗಿ ಸ್ಟಾಪ್ ಆದಾಗಲೇ ಆಯಿಲ್ ಕಂಪ್ಲೀಟ್ ಆಗುತ್ತೆ. ಇದರಿಂದ ರಿಸಲ್ಟ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಮದರ್ಸ್ ಹೇರ್ಸು ತುಂಬ ಡ್ಯಾಮೇಜ್ ಆಗಿರುತ್ತೆ. ಬೇಬಿ ಹೇರ್ಸ್ ಎಲ್ಲ ನೀಟಾಗಿ ಹೇರ್ ಫಾಲ್ ಹಾಕೋದು ಸ್ಟಾರ್ಟ್ ಆಗುತ್ತೆ. ಮದರ್ ಹೇರ್ಸ್ ಯಾವಾಗ ಡ್ಯಾಮೇಜ್ ಆಗುತ್ತೋ ಅವಾಗ ಬೇಬಿ ಹೇರ್ಸ್ ಎಲ್ಲ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟಾಗಿ ಯಾರ್ಯಾರಿಗೆ ತುಂಬ ಹೇರ್ ಫಾಲು, ಹೇರ್ ನೀಟಾಗಿ ಬೆಳೀತಾ ಇರಲ್ಲ, ಎಲ್ಲರೂ ಕಟ್ ಆಗುತ್ತೆ, ಸ್ಪ್ಲಿಟನ್ಸ್ ಹೇರ್ ಆಗುತ್ತೆ, ಅವ್ರು ನೀಟಾಗಿ ಇದನ್ನು ಆಯಿಲ್ ಅಪ್ಲೈ ಮಾಡಿ ನೋಡಿ. ಹೀಗಿರುತ್ತೆ, ತೋರಿಸ್ತಾ ಇದೆ ನೋಡಿ ಕ್ಯಾಲ್ಪ್ಸು. ಅವ್ರು ಈ ಆಯಿಲ್ನ ಅಪ್ಲೈ ಮಾಡಿಕೊಂಡು ರಿಸಲ್ಟ್ಸ್ ಹೇಗಿದೆ ಅಂದ್ಬಿಟ್ಟು ನನಗೆ ಹೇಳಿ. 100% ರಿಸಲ್ಟ್ ಇದೆ. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ ನೋಡಿ. ಆಲ್ಮೋಸ್ಟ್ ಇದು ಆಯಿಲು ಹೀಗೆ ಬಬಲ್ಸ್ ಎಲ್ಲ ಬರ್ತಿತ್ತಲ್ಲ, ಅದು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಇದೆ ನೋಡಿ. ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ಹೀಗೆ ಬರುತ್ತೆ. ಹೇರ್ ಆಯಿಲ್ ಕಲರ್ ಮಾತ್ರ ಚೇಂಜ್ ಆಗಿದೆ ನೋಡಿ. ನೋಡಿ ಈ ಸ್ಟ್ರೆಚರಲ್ಲಿ ಕರೆಕ್ಟಾಗಿ ಬಂದಿದೆ. ಹೀಗೆ ಬಂದರೆ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು. ತುಂಬ ಹಾಟ್ ಇದ್ದಾಗ ನಾವು ಅದನ್ನು ಸೋದಿಸ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ 1 ಅವರ್ ಬಿಟ್ಟು ಸೋದಿಸ್ಕೋಬೋದು ನೋಡಿ. ಫ್ರೆಂಡ್ಸ್, ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಈ ಕ್ವಾಂಟಿಟಿಲಿ ನಿಮಗೆ ಬಾಯ್ಲ್ ಆಗಬೇಕು ಆಯಿಲು. ಅದಾದಮೇಲೆ ಕಂಪ್ಲೀಟಾಗಿ ಆಯಿತು ಅಂತ ಅಂದ್ಬಿಟ್ಟು. ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಂತೂ ತುಂಬ 10 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ. ನೀವು ಇದನ್ನು ಯೂಸ್ ಮಾಡಿ. ಬೇರೆ ಏನು ಅದು ಹಾಕ್ಬೇಕು ಇದು ಹಾಕ್ಬೇಕು ಅಂತ ಏನಿಲ್ಲ, ಇಷ್ಟೇ ಸಾಕು. ಎಷ್ಟು ತೋರಿಸಿದ್ದೀನಿ ಐಟಮ್ಸು ಅಷ್ಟು ಮೆಸರ್ಮೆಂಟ್ ಪರ್ಪಸಲ್ಲಿ ನೀವು ಹಾಕಿದ್ರೆ ರಿಸಲ್ಟ್ 100% ಇದೆ ನೋಡಿ. ನಾನು 2 ಬೋಲ್ಗೆ ನಾನು ಬಾಟ್ಲಲ್ಲಿ ಇಷ್ಟು ಕ್ವಾಂಟಿಟಿ ಬಂದಿದೆ. ನನಗೆ 2 ಬೋಲು ಕೊಕೊನೆಟ್ ಆಯಿಲ್ಗೆ ಇಷ್ಟು ಕ್ವಾಂಟಿಟಿಲಿ ಬಂದಿದೆ. ನಾನೆಲ್ಲ ಇದು ಬಿಳಿ ಬಟ್ಟೆಯಲ್ಲಿ ಗಟ್ಟಿಗೆ ಶೋಧಿಸ್ಕೊಂಡೆ ನೋಡಿ. ಈ ಕ್ವಾಂಟಿಟಿಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಲಾಸ್ಟ್ ಕಂಪ್ಲೀಟ್ ಆಯಿತು ಹೇರ್ ಆಯಿಲು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ. ಯಾರ್ಯಾರಿಗೆ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.